ಕಾಗೆ ಮತ್ತು ಹುಲಿಯ ಕತೆ. ಒಂದು ಸುಂದರ ಕಾಡಿನಲ್ಲಿ ಕಾಗೆಯೊಂದು ತನ್ನ ಗೂಡಿನಲ್ಲಿ ಸಂತೋಷದಿಂದ ವಾಸಿಸುತ್ತಿತ್ತು. ಕಾಗೆ ಬುದ್ಧಿವಂತಿಯಾಗಿದ್ದು ಕಾಡಿನ ಪ್ರಾಣಿಗಳೊಂದಿಗೆ ಸ್ನೇಹವಾಗಿ ವರ್ತಿಸುತ್ತಿತ್ತು. ಆದರೆ ಕಾಗೆಯ ಗೂಡಿನ ಹತ್ತಿರವೇ ಒಂದು ಗುಹೆಯಲ್ಲಿ ಹುಲಿಯೊಂದು ವಾಸಿಸುತ್ತಿತ್ತು. ಆ ಹುಲಿ ಕ್ರೂರಿಯಾಗಿದ್ದು ದಿನವೂ ಕಾಡಿನ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಿತ್ತು. ಇದರಿಂದಾಗಿ ಪ್ರಾಣಿಗಳು ಯಾವಾಗಲೂ ಭಯದಲ್ಲಿದ್ದು ಕಾಗೆಯೊಂದಿಗೆ ಆನಂದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕಾಗೆಗೆ ತನ್ನ ಸ್ನೇಹಿತರ ಬಗ್ಗೆ ತುಂಬಾ ಕರುಣೆ ಇದ್ದುದರಿಂದ ಅದು ಹುಲಿಯನ್ನು ಬುದ್ಧಿಯಿಂದ ಸೋಲಿಸಲು ಯೋಜನೆ ಮಾಡಿತು. ಒಂದು ದಿನ ಕಾಗೆ ಆಕಾಶದಲ್ಲಿ ಹಾರುತ್ತಾ ದೂರದ ಒಂದು ಗ್ರಾಮದ ಕಡೆಗೆ ಹೋಯಿತು. ಅಲ್ಲಿಗೆ ತಲುಪಿದ ಕಾಗೆ ಒಂದು ದೆಸೆಯಾಗಿ ಆ ಊರಿನ ರಾಜನ ಹೆಜ್ಜೆ ಗುರುತುಗಳನ್ನು ಗುಹೆಯ ಬಳಿ ತೆಗೆದುಕೊಂಡು ಬಂದು ಹುಲಿಯ ಗುಹೆಯ ಮುಂದೆ ಬಿಟ್ಟು ಹಾಕಿತು. ಮರುದಿನ ಬೆಳಿಗ್ಗೆ ಹುಲಿ ತನ್ನ ಗುಹೆಯ ಹೊರಗೆ ಬಂದು ಆ ಹೆಜ್ಜೆ ಗುರುತುಗಳನ್ನು ನೋಡಿತು. ಅದು ತಕ್ಷಣವೇ ಭಯಭೀತನಾಗಿ, ಇಲ್ಲಿ ರಾಜನು ಬಂದಿದ್ದಾನೆ, ನನಗೆ ಅಪಾಯವಾಗಬಹುದು ಎಂದು ಭಾವಿಸಿತು. ತನ್ನ ಜೀವ ಉಳಿಸಿಕೊಳ್ಳಲು ಅದು ತಕ್ಷಣವೇ ಆ ಗುಹೆಯನ್ನು ಬಿಟ್ಟು ಹೋದಿತು. ಕಾಗೆ ತನ್ನ ಬುದ್ಧಿಯೊಂದಿಗೆ ತನ್ನ ಸ್ನೇಹಿತರನ್ನು ಹುಲಿಯ ಭಯದಿಂದ ಮುಕ್ತಗೊಳಿಸಿತು. ಎಲ್ಲಾ ಪ್ರಾಣಿಗಳು ಕಾಗೆಯ ಧೈರ್ಯ ಮತ್ತು ಬುದ್ಧಿಯು ನಮ್ಮನ್ನು ರಕ್ಷಿಸಿದೆ ಎಂದು ಕೃತಜ್ಞತೆಯಿಂದ ನಮನ ಸಲ್ಲಿಸಿದವು.